ಹಾಯ್ ನಮಸ್ಕಾರ, ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಕರವಾದಂತಹ ತುಂಬಾ ಆರೋಗ್ಯಕರವಾದಂತಹ ಹಳೆಯ ಕಾಲದ ಪದ್ಧತಿಯಲ್ಲಿ ಮಾಡಿರುವ ಹಾಲು ಸಾರು ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಪಾನ್ನಲ್ಲಿ ನಾನು ಅರ್ಧ ಕಪ್ನಷ್ಟು ಒಣ ಅವರೆಕಾಳನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಪಾನ್ಗೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಅದು ಚಿಟಪಟ ಅಂತ ಸೌಂಡ್ ಬರೋವರೆಗೂ ಹುರಿದುಕೊಳ್ಳಬೇಕು. ಅವರೆಕಾಳಿನ ಬದಲಿಗೆ ಹೆಸರುಕಾಳನ್ನು ಇದೇ ರೀತಿ ಹುರಿದು ತೆಗೆದುಕೊಳ್ಳಬಹುದು. ಹಾಗೆ ಹಸಿ ಕಡಲೆ ಬೀಜವನ್ನು ಸೇರಿಸಿಕೊಳ್ಳಬಹುದು. ಈಗ ಈ ರೀತಿ ಕೆಂಪಗೆ ಹುರಿದಿರುವ ಅವರೆಕಾಳನ್ನು ಕುಕ್ಕರಿನಲ್ಲಿ ಸೇರಿಸುತ್ತಿದ್ದೇನೆ. ಕಾಳು ಬೇಯಲು ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಿ. ಮೀಡಿಯಂ ಗಾತ್ರದ ಪಡವಲಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಸೇರಿಸುತ್ತಿದ್ದೇನೆ. ಪಡವಲಕಾಯಿಗೆ ಬದಲು ಹೀರೆಕಾಯಿಯನ್ನು ಸೇರಿಸಬಹುದು, ಆದರೆ ಪಡವಲಕಾಯಿ ತುಂಬ ರುಚಿಕರವಾಗಿರುತ್ತದೆ. ಬೇಯಲು ಸ್ವಲ್ಪ ಉಪ್ಪನ್ನು ಸೇರಿಸಿ ಈಗ ಮುಚ್ಚಳ ಮುಚ್ಚಿ 2 ವಿಷಲನ್ನು ಕೂಗಿಸಿಕೊಳ್ಳಿ. ಈಗ ಪ್ಯಾನ್ನಲ್ಲಿ 1 ಸ್ಪೂನಷ್ಟು ಅಕ್ಕಿಯನ್ನು ಮೀಡಿಯಂ ಉರಿಯಲ್ಲಿ ಸ್ವಲ್ಪ ಕೆಂಪಗೆ ಹುರಿದುಕೊಳ್ಳಬೇಕು. ಈ ರೀತಿ ಹುರಿದುಕೊಳ್ಳಬೇಕು. ಹುರಿದಿರುವ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಸೇರಿಸಿ. ಮೂರು ಖಾರ ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಸ್ವಲ್ಪ ಬಿಸಿ ಮಾಡಿ ಸೇರಿಸಿಕೊಳ್ಳಿ. ಖಾರ ಜಾಸ್ತಿ ಹಾಕಬಾರದು. ಹಾಲು ಸಾರಿಗೆ ಸ್ವಲ್ಪ ಲೈಟಾಗಿ ಖಾರ ಇರಬೇಕು. ಮೆಣಸು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಖಾರ ಜಾಸ್ತಿ ಆಗುತ್ತೆ. ಮೆಣಸಿನಕಾಯನ್ನು ಆದಷ್ಟು ಕಡಿಮೆ ತೆಗೆದುಕೊಳ್ಳಿ. ಅರ್ಧ ಸ್ಪೂನ್ ಗಸಗಸೆಯನ್ನು ಹುರಿದುಕೊಂಡು ಸೇರಿಸುತ್ತಿದ್ದೇನೆ. 1 ಸ್ಪೂನಷ್ಟು ಮೆಣಸನ್ನು ಸ್ವಲ್ಪ ಬಿಸಿ ಮಾಡಿ ಸೇರಿಸಿಕೊಳ್ಳಿ. ಎರಡು ಮೀಡಿಯಂ ಗಾತ್ರದ ಬೆಳ್ಳುಳ್ಳಿ ಹೆಸಳನ್ನು ಸೇರಿಸುತ್ತಿದ್ದೇನೆ. ಅರ್ಧ ಒಣ ಕೊಬ್ಬರಿ ಗಿಟಕನ್ನು ಸೇರಿಸುತ್ತಿದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಸೇರಿಸಿಕೊಳ್ಳಿ. ಇವೆಲ್ಲವನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ರೀತಿ ನುಣ್ಣಗೆ ರುಬ್ಬಬೇಕು. ಈಗ ಪ್ರೆಷರ್ ಹೋಗಿದೆ. ಮುಚ್ಚಳ ತೆಗೆದು ಈ ರೀತಿ ಬೇಯಿಸಿಕೊಳ್ಳಬೇಕು. ನೀರು ತುಂಬ ಜಾಸ್ತಿ ಹಾಕಿದರೆ ಹಾಲು ಸೇರಿಸಲು ಆಗುವುದಿಲ್ಲ. ಆದ್ದರಿಂದ ಕಾಳಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿಕೊಳ್ಳಿ. ರುಬ್ಬಿರುವ ಮಸಾಲೆಯನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಅದೇ ನೀರಿನಲ್ಲೇ ಫ್ರೈ ಮಾಡಿ. ಈ ರೀತಿ ಫ್ರೈ ಮಾಡಬೇಕು. ಹಾಲು ಸಾರಿಗೆ ಪೂರ್ತಿ ಹಾಲಿನಲ್ಲೇ ಮಾಡಬೇಕು. ನೀರನ್ನು ಸೇರಿಸಬಾರದು. ಗಟ್ಟಿ ಹಾಲಿನಲ್ಲಿ ಮಾಡಿದರೆ ತುಂಬ ರುಚಿಕರವಾಗಿರುತ್ತದೆ. ಇದು ಬಾಣಂತಿಯರಿಗೂ ಒಳ್ಳೆಯ ರೆಸಿಪಿ. ನಾನು 1 ಬಟ್ಟಲಿನಷ್ಟು ಗಟ್ಟಿ ಹಾಲನ್ನು ಸೇರಿಸುತ್ತಿದ್ದೇನೆ. ಪೂರ್ತಿ ಹಾಲಿನಲ್ಲೇ ಮಾಡುತ್ತಿರುವುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಗಟ್ಟಿಯಾಗಿದ್ದರೆ ಇನ್ನೂ ಸ್ವಲ್ಪ ಹಾಲು ಸೇರಿಸಿಕೊಳ್ಳಿ. 3/4 ಲೀಟರ್ನಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಈ ರೀತಿ ಇರಬೇಕು. ತುಂಬ ಗಟ್ಟಿಯಾಗಿ ಮಾಡಿಕೊಳ್ಳಬಾರದು. ತುಂಬ ಆರಿದ ನಂತರ ಸ್ವಲ್ಪ ಗಟ್ಟಿಯಾಗುತ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಕುದಿಸಿಕೊಳ್ಳಿ. ಇದು ಬಾಣಂತಿಯರಿಗೆ ತುಂಬಾ ಆರೋಗ್ಯಕರವಾದಂತಹ ರೆಸಿಪಿ. ಇದಕ್ಕೆ ಒಗ್ಗರಣೆ ಏನು ಬೇಕಾಗುವುದಿಲ್ಲ. ಹಾಲನ್ನು ಸೇರಿಸಿ ಮಾಡಿದ್ದರೂ ಸಹ ಹಾಲಿನ ಟೇಸ್ಟ್ ಬರುವುದಿಲ್ಲ. ತುಂಬಾ ರುಚಿಕರವಾಗಿರುತ್ತದೆ. ಚೆನ್ನಾಗಿ ಕುದಿ ಬಂದ ನಂತರ ಇದನ್ನು ಒಂದು ಬಟ್ಟಲಿನಲ್ಲಿ ಸರ್ವ್ ಮಾಡಿಕೊಳ್ಳಿ. ಇದು ಮುದ್ದೆ, ಅನ್ನದ ಬಿಸಿ ಮುದ್ದೆಗೆ ತುಂಬಾ ರುಚಿಕರವಾಗಿರುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.